ಏನು ಎಂತ ಮರ ಇದ್ರೆ ಬಿಟ್ಟಿರುವ ಎಂತದ್ದೇನೋ ನಿದ್ದೆ ಬಿಟ್ಟಿರ್ತೀನಾಗಿತ್ತು ಏನೋ ಹೌದೌದು ಹೇಳ್ತಿರೋ ಈಗ ಇಲ್ಲ ಸುಮ್ಮನೆ ನನ್ನ ಕಟ್ಟೆ ಬಂದು ಸೆಟ್ಲ ನನ್ನ ಕತ್ತಿ ಸೆಟ್ಲ ಅದು ಬಟ್ಟೆ ಸೆಟ್ಲ ಅಲ್ಲ ಅಲ್ಲ ನನಗೆ ಮಹಡಿಯ ಮನೆ ಉಂಟು ಕೋಣೆ ವ್ಯವಸ್ಥೆ ಇದೆ ಮಂಚದ ವ್ಯವಸ್ಥೆ ಇದೆ ದಿಂಬಿನ ವ್ಯವಸ್ಥೆ ಇದೆ ತಂಪಾಗಿ ಗಾಳಿ ಬೀಸುವ ವ್ಯವಸ್ಥೆ ಉಂಟು ಒಳಗಡೆ ಹೋದ್ರೆ ಹೊರಗೆ ಬರುದೇ ಬೇಡ ಅಂತ ವ್ಯವಸ್ಥೆ ಉಂಟು ಆದ್ರೂ ಮಲಗುದಿಲ್ಲ ಯಾಕೆ ನನಗೆ ಅಭ್ಯಾಸ ಇಲ್ಲ ಹಾಗಾಗಿ ಮಲಗುದು ಯಾಕ ನನಗೆ ಈ ವಯಸ್ಸಿಗೆ ಬೇಡ ಅಂತ ಸಾಕು ಮತ್ತೆ ಬಂದದ್ದು ಸಾಕು ನಾನು ಎಬ್ಬಿಸಿದೆ ಯಾಕೆ ಇಲ್ಲಿಗೆ ಎಂತ ಮಾಡುದು ಅಂದ್ರೆ ನಾನು ನೀರು ಸೇರಿಸಿದೆ ನೀವು ನೂ ಸೇರಿಸಿ ನೀವು ನಾನು ಸೇರಿಸಿದ್ರಿ ನೀನು ನೂ ನಾನು ನೀನು ಅಲ್ಲಿಗೆ ನಾನು 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 ಅಲ್ಲ ನೀನು ಅದೇ ಉಸಿರೇ ಬರ್ತದೆ ಬಿಟ್ರೆ ಶಬ್ದ ಬರ್ಲಿಕ್ಕೆ ಹಾಗಾಗಿ ಯಾರಯ್ಯ ನೀನು ಯಾರಯ್ಯ ನಾನು ಗೌರವ ಕೊಟ್ಟೆ ಮಾತಾಡು ಅಯ್ಯ ಎಂದು ಸ್ವರ್ಗ ಎಲ್ಲವೋ ಅಂತ ಹೇಳ್ಬೇಕು ಅಂತೆ ಹಾಗಾಗಿ ಗೌರವ ಕೊಟ್ಟೆ ತಮ್ಮ ನೀನು ಯಾರು ನಿನ್ನ ಹೆಸರಲ್ಲಿ ಕಟ್ಟೆ ಮೇಲೆ ಯಾಕೆ ಬಂದಿದ್ದೆ ಮುಂದೆ ಎಲ್ಲಿ ಹೋಗು ಹೇಳು ನನ್ನನ್ನು ಕೇಳುವ ನಾನ ಅವ್ರು ಹೇಳಲಿಲ್ವಾ ನಿನ್ ಕೇಳಲಿಲ್ಲ ಅವರು ಹೇಳಲಿಲ್ವಾ ನಿನ್ ಕೇಳಲಿಲ್ಲ ಹಾಗಾಗಿ ಹೇಳಲಿಲ್ಲ ಸ್ವಲ್ಪ ಬದಿಗಿರ ಬದಿಗಿರ ಸಪ್ಪಳ ಯಾಕೆ ತುಂಬಾ ಸರಿ ಏನು ಅದೇ ಆದದ್ದು ತುಂಬ ಈಗ
ತಾಮ್ರದಿಂದ ತೋಳು ಎಸೆವ ಸುಮ್ಮನಿರ. ಇದೆಲ್ಲ ಕಿತ್ತು ಬಿಸಾಡಿದ್ರೆ ಯಾರಿಗೂ ಬೇಡ ಅಂತ ಹೇಳಿ ಒಂದು ಮೂಲಿಟ್ರೆ ನಾಳೆ ಬೇಡವೇನ. ಎಸೆವ ಅಂದ್ರೆ ಪ್ರಚಾರದಲ್ಲಿದ್ದವ ನಾನು. ಓ ಭಯಂಕರ ಪ್ರಚಾರ. ಯಾವ ರೀತಿ ಪ್ರಚಾರ? ಕಾರಣ ಉಂಟು. ಈಗ ತಾಮ್ರದಿಂದ ಎಸೆವ ಜಾತಿ ವೈಶ್ಯ ಅಂತ ಪ್ರಚಾರ ಉಂಟು. ಜಾತಿ ವೈಶ್ಯ ಒತ್ತಿ ಒತ್ತಿ ಹೇಳಿದೆ ಯಾಕೆ? ಪ್ರಚಾರ ಯಾವ ರೀತಿ ಇದೆ? ಕೆಲವಷ್ಟು ಉಂಟು. ಜಾತಿ ಬ್ರಾಹ್ಮಣ ಬೇರೆ, ಬ್ರಾಹ್ಮಣರ ಜಾತಿ ಬೇರೆ, ಜಾತಿ ಶೆಟ್ರು ಬೇರೆ, ಶೆಟ್ರಿ ಜಾತಿ ಬೇರೆ, ಜಾತಿ ನಾಯಿ ಬೇರೆ, ನಾಯಿ ಜಾತಿ ಬೇರೆ. ಹಾ ಓ ನಾಯಿ ಸುದ್ದಿ ಹೇಳಿದಾಗ ಎಷ್ಟು ಕಾಲಿಗ ಹಾ ಕೈತು ಸುದ್ದಿ ಹೇಳಿದ ನಿನ್ನ ಯಾವುದು ಅಂತ ಕೇಳಿ. ಹಾಗೆ ನನ್ನ ಸ್ವಾನ್ ಸುದ್ದಿ ಹೇಳಿದ ನಿನ್ನ, ನಾಯಿ ಸುದ್ದಿ ಹೇಳು, ಅದ್ರ ಸುದ್ದಿ ಹಾಕಿ ಹೇಳಿದ ನಿನ್ನ. ಜಾತಿ ನಾಯಿ ನಾಯಿ ಜಾತಿ ನಿನ್ ಸಮಸ್ಯೆ ಅದೇ ಅಲ್ವಾ? ಪರಿಹಾರ ಮಾಡ್ತಾರೆ ಕೇಳು. ನಾಯಿ ಹುಟ್ಟಿದ್ದು ನಾಯಿ ಜಾತಿ. ಜಾತಿ ನಾಯಿ ಅಂದ್ರೆ ಒಂದು ವ್ಯಕ್ತಿ ಹುಟ್ಟಿದ್ದ. ನಿಮ್ಮ ಇಷ್ಟು ವಯಸ್ಸಿನ ಅನುಭವ ಸ್ವಾಮಿ. ಲೋಕಾನುಭವ ಲೋಕಾನುಭವ. 1000 ವರ್ಷ ಬದುಕಿದ್ರೆ 1000 ಚೋತಿಯನ್ನು ಕಾಣಬಹುದಂತೆ. ಅಷ್ಟೇ ವಿಷಯವನ್ನು ಸಂಪಾದನೆ ಮಾಡಬಹುದು. ಹಾಗಾಗಿ ಅಂದ್ರೆ ಉಳಿದ ವಿಚಾರದಲ್ಲಿ ಎಲ್ಲ ವಿಷಯದಲ್ಲೂ ನೀನು ಸಾಮಾನ್ಯದವನಲ್ಲ ಅಂತ ಗೊತ್ತಾಗ್ತದೆ. ಕೊಂಕಣ ಹೋಗಿ ಬಿಡು, ಯಾರು ಇನ್ನೊಂದು ಯೋಚನೆ ಮಾಡಬೇಡ. ನೀನ್ ಯಾರು, ನಿನ್ನ ಹೆಸರೇನು, ಕಟ್ಟಿ ಮೇಲೆ ಹಾಕೊಂಡಿದ್ಯಾ, ಮುಂದೆ ಹೋಗು. ಹೌದು, ಹಾಗಾಗಿ ನಾನು ಜಾತಿಯಿಂದಲೇ ಪ್ರಾರಂಭ ಮಾಡ್ತೇನೆ. ಆಗ್ಲಿ ಹೇಳು. ಜಾತಿಯ ವಿಚಾರದಲ್ಲಿ ಹೇಳುವುದಾದ್ರೆ ನಿಮ್ಮಿಂದ ನಾನು ಉತ್ತಮ. ಹೇಗ ನಾಬಾಹುಜ. ಬಾಹುಜಂದ್ರೆ ಕ್ಷಾತ್ರಿಯ. ಓ ಕ್ಷತ್ರಿಯವನಿಲ್ಲ, ಕ್ಷತ್ರಿಯವ. ಛತ್ರಿ ನೀವು ಕ್ಷಾತ್ರಿಯ. ಕ್ಷಾತ್ರಿಯ. ಈಗ ನೀನೇ ಹೆಚ್ಚು ಅಂತ ಹೇಳುದಾ? ನಮ್ಮ ಸುಂದರ ಬ್ರಾಹ್ಮಣ ಕ್ಷಾತ್ರಿಯ ವೈಶ್ಯ ಮೂರು ಹೆಚ್ಚ, 2 ಹೆಚ್ಚ. ಆಮೇಲೆ ಬರುವುದು ಶೂದ್ರರು. ಅದ ಅವರು ನಿಮ್ಮಿಂದ ಹೆಚ್ಚಾಗ್ತಾರೆ. ಓ ನಾಲ್ಕ ಮತ್ತೆ ಹೆಚ್ಚಾಗ್ತದೆ. ಬೇಡ ಬೇಡ ಬೇಡ. ಹೌದು, ಜಾತಿ ಬೇಡ, ನೀತು ಸಾಕು. ಹೌದಾ? ಉಜ್ಜಯಿನಿ ಕೇಳಿದ್ದೀರಾ? ಕೇಳಿದ್ದೇನೆ. ಅಲ್ಲಿ ಅಧಿಕಾರಿ ವಿಕ್ರಮಾದಿತ್ಯ. ಇನ್ನು ಹೊಂದು ಉಗ್ರಬೇಕು. ಯಾರಿಗೆ ಹೇಳುದ ನೀನು? ನೀನು ವಿಕ್ರಮಾದಿತ್ಯನ ನಾನಿಗೆ ನೋಡಿದ ಅಂತ ಹೇಳುದಾ? ಅವನು ಯೋಗ್ಯತೆ ಎಂತದ್ದು, ನಿನ್ನ ಹಣೆ ಮನೆ ಎಂತದ್ದ? ದೊಡ್ಡವರು ಎದುರು ಹೇಳಿ ಬಡವ ಕೇಳಿದಂತೆ ಮಧ್ಯೆ ಬಾಯಿ ಹಾಕುದೇ ಬಡವ ಮಧ್ಯೆ ಯಾಕೆ ಬಾಯಿ ಹಾಕಿ? ನನ್ನ ಬಾಯಿಗೆ ಮಧ್ಯೆ ಆಯ್ತಾ? ಹೌದು. ನೀನು ವಿಕ್ರಮಾದಿತ್ಯನ ಪ್ರಜೆನ ನಿನ್ನ ಹೆಸರು ವಿಭಾಕರ ಎನ್ನುವುದಾಗಿ. ವಿಕ್ರಮಾದಿತ್ಯ ವಿಭಾಕರ ಹೊಂದಾಣಿಕೆ ಉಂಟು. ಹೌದೌದು. ಒಂದು ಕಾಲದಲ್ಲಿ ಎಲ್ಲವೂ ಸಿರಿ ಸಂಪತ್ತು ನನ್ನಲ್ಲಿ ಇದ್ದಿತ್ತು. ಈಗ ಎಲ್ಲವನ್ನು ಪಡೆದುಕೊಂಡೆ. ಸುಂದರ ದೊಡ್ಡವರಿಗೆ ಆಗ ಹಣದ ಪರಿಸ್ಥಿತಿ ಅದು. ಹಣ ಇದ್ದಾಗ ಎಷ್ಟು ವೇ ಮಾಡ್ಬೇಕು ಕೂತಾದ್ರು ಕೆಲವರಿಗೆ. ನೀವು ಆಗಿರ್ಬೇಕು ನೋಡೋ. ಇದ ನೀವು 3 ಎಲೆ ಎಲ್ಲ ಆಡ್ತೀಯಾ, 6 ಎಲೆ ಇದ್ದೀಯ, 9 ಸೇರಿಸಿ ಆಡ್ತೀಯಾ? ಅದು ಎಲೆ ಆಟ ಹೌದಲ್ವಾ? ಅದ್ರಲ್ಲಿ ಕಳ್ಕೊಂಡಿದ್ದಲ್ಲ ಅಂತ ಆಯ್ತು. ಹಾಗಾದ್ರೆ ಅಂಡಿ ಒಳಗಡೆ ಗುಂಡಾಗಿ ಅದು ಸೂರ್ಯನ ತಿಂದ್ರ ಅದು ಅಲ್ಲ ಸರ್. ಅದು ಅಲ್ವಾ? ಅದು ಅಲ್ಲ ಅಂತಾದ್ರೆ ನೀನು ಕೋಳಿ ಪಡಿಗೆ ಹೋದ್ಯಾ, ಅಮ್ಮಚ್ಚಿಗೆ ಹೋದ್ಯ ಹುಣ್ಣೀಗ ಕೆಂಪು ಕಡ್ದ ಕಪ್ಪ ದೊಡ್ಡ ಕೋಳಿ ತಗೊಂಡು ಹೋದ್ಯಾ, ನಿಮ್ಮನ್ನು ಕಳ್ಕೊಂಡ್ಯಾ? ಅದರಿಂದಾಗಿ ಅದು ಅಲ್ಲ. ಕಳ್ಕೊಂಡಿದ್ದ ಹೇಗೆ? ದುಷ್ಟತೆಗೆ ಬಲಿಯಾಗಿ ಕಳೆದುಕೊಂಡಿದ್ದಲ್ಲ. ಮತ್ತೆ ನನ್ನ ಗ್ರಾಚಾರ ಸರಿ ಇಲ್ಲ ಸ್ವಾಮಿ. ಗ್ರಾಚಾರವ
ಹೌದಾ ಬ್ರಾಹ್ಮಣರು ಹೇಳಿದ್ದೆ ಹೌದಾದ್ರೆ ಹಾ. ಅವರು ಸ್ವಲ್ಪ ಹಣ ಹೆಚ್ಚಿಗೆ ಕೊಟ್ಟಿದ್ದೆ ಹೌದಾದ್ರೆ ಹಾ. ಇಲ್ಲಿ ಯಾವ ರಾಜ್ಯದ ಏನೇ ಸಮಸ್ಯೆ ಇರುತ್ತೆ ಅದೆಲ್ಲ ಜನ ಪರಿಹಾರ ಮಾಡ್ತಾರೆ ಅವರಿಂದಲೂ ಸರಿ ಮಾಡುವುದಕ್ಕಾಗುವುದಿಲ್ಲ. ಅಂತದ್ದೇನು ನನ್ನ ಪಾಲಿಗೆ ಶನಿಕಾಟ ಸ್ವಾಮಿ. ಎಲ್ಲಿ ಹೋಗುದು? ಎಲ್ಲಿ ಹೋಗುದು? ಮಹಾರಾಯ ಸೋನಿ ಹಿಡಿದು ಸಂತೆಗೆ ಹೋದ್ರೆ ನೋಡಿ ಹಿಡಿದು ತಲೆ ಬೋಳ್ಸಿತ್ತಂತೆ ಇದಕ್ಕೆ ಒಂದೇ ಮನೆ ಹೋ 20 ದಿವಾಳಿ ಆಗಿ ಹೋಗ್ತದೆ ಮತ್ತೆ ಶೆಟ್ರೆ, ಓಡಬೇಡಿ. ಮಾಡಿದ್ದೆ ಅವರ ಸಂಪತ್ತು ಇಮ್ಮಡಿ ಆಗ್ತದೆ. ಹೌದಾ ಒಂದಕ್ಕೆ ಎರಡು. ಅದೇ ಇಲ್ಲಿ ಯಜಮಾನ ನಾನು ಯಜಮಾನ್ರೆ ಅದು ಉಪಕಾರ ಮಾಡಿದ್ರೆ ಒಂದು ಕಡೆ ಕೊಡ್ತಾವ ಕೊಡ್ತಾರ ಕೊಡ್ತಾನದು ಹೋಗ್ಬಿಡು ಅಲ್ಲೇ ಬಂದೆ ಈಗ ನೋಡಿ ನೀ ಮೊದಲೇ ಹೇಳ್ಬೇಕಿತ್ತ ಬೇಡ ಮಾರಾಯ ನೀನು ನಾ ಹೋಗ್ತಾ ಇರ್ಲಿಲ್ಲ ಹೌದಾ ಈಗ ನೋಡಿ ಇಷ್ಟು ದೂರ ನೋಡಿ ಬಂದೆ ನಾನು. ಬನ್ನಿ ಬನ್ನಿ ಬನ್ನಿ. ಅಲ್ಲೇ ಹೋಗ್ಬೇಡಿ ತಲೆ ಬಂದೆ ಒಂದಕ್ಕೆ ಎರಡು. ಎರಡಕ್ಕೆ ಒಂದು. ಅಷ್ಟೇ ಇದ್ರೆ ಒಂದು ಅಷ್ಟೇ. ಒಂದಾಗ್ತದ ನೀನ ಏನು ಹೇಳ್ತಿಲ್ಲ ನೀನ ಒಂದಕ್ಕೆ ಎರಡು ಆಗ್ತದೆ. ಒಂದು ಕೇಳ ಹಾ. ಒಂದೇ ಮನೆ ಇರುವುದು ಎರಡು ಆಗ್ತದೆ. ಒಂದೇ ತೋಟ ಇರುವುದು ಎರಡು ಆಗ್ತದೆ. ಒಂದೇ ಮದುವೆ ಆಗುತ್ತೆ ಎರಡು ಆಗ್ತದೆ. ಬೇಕಾ ಬೇಕಾ ಅದು ಬೇಡ ಅದು ಬೇಡ ಅದು ಬೇಡ ವಸ್ತು ಮಾತ್ರ ಎರಡು ಆಗ್ತದೆ. ವ್ಯಕ್ತಿ ಎರಡು ಆಗುದು. ಹೌದಾ ಹೋಗ್ಲಿ ಬಿಡು ಈಗ ನಿನಗೇನಾಗ್ಬೇಕು ಹೇಳ ನನಗೊಂದು ಆಶ್ರಯನೇ ಒಂದು ಇರ್ಬೇಕು. ಇಷ್ಟಲ್ವಾ ನನ್ನ ಮನೆಗೆ ಬಾ ಮುಂದ್ಗಡೆ ಕಟ್ಟೆ ಉಂಟು ಅಲ್ಲೇ ಮಲ್ಗೆ ಈ ಕಟ್ಟೆ ಮೇಲೆ ಮಲಗಿದ್ರೆ ನಿದ್ದೆ ಬರ್ತದೆ. ಈ ಕಟ್ಟೆ ಸರಿ ಇಲ್ವಾ ಆ ಕಟ್ಟೆ ಸರಿ ಉಂಟು ಅಲ್ಲಿ ಬಂದು ಆ ಕಟ್ಟೆ ಮೇಲೆ ಮಲಗೋದಾದ್ರೆ ಈ ಕಟ್ಟೆಗೆ ಏನಾಗಿದೆ? ಓ ಇದು ಸರಿ ಅದರದ್ದು ಒಳಗೆ ಮತ್ತೆ ಮನೆ ಇತ್ತು ಮಾರ್ರೆ. ಇಲ್ಲಿ ಬಿಡ ನಿನಗೆ ಕೊನೆ ಎಷ್ಟಾಗ್ಬೇಕಾ ಒಂದು ವ್ಯವಸ್ಥೆ ಮಾಡುವ ಆಗಿ ಆ, ಸರಿ. ಹ್ಮ್. ಇವಾಗ ನನ್ನಲ್ಲಿ ಏನು ಇಲ್ಲ ನಿಜ. ಹಾ. ಇದ್ದಾಗ ನನ್ನ ಊಟದ ಕ್ರಮವೇ ಹೀಗೆ ಅಂತ ಉಂಟು. ಯಾವ ರೀತಿಯ ಸಣ್ಣಕ್ಕೆ ಅನ್ನವೇ ಆಗ್ಬೇಕು. ಓ ಸಣ್ಣಕ್ಕೆ ಅನ್ನ ಆ, ಯೋಚನೆ ಮಾಡಬೇಡ ಆ ಹಿಡಿಯಕ್ಕೆಲ್ಲ ತೆಗೆದು ಕೊಡಿಯಕ್ಕೆ ಗೋಣಿ ತುಂಬಿಟ್ಟಿದ್ದೆ ನಾನು ಕೋಳಿಗೆ ಹಾಕುವಂತ ನಿನಗೆ ಬೇಸಿ ಆಗ್ತದೆ ಸಮ ಪಾಯಸ ಮಾಡಿ ಸಮ ತಿಂದ ನೀನು ಅಲ್ಲ ಹ? ಅದು ನೀವೇ ತಿನ್ನಿ. ನಿನಗೆ ನಾನು ಇದಕ್ಕೆ ಹೇಳುತ್ತದೆ ಅಲ್ವಾ ಅದಲ್ಲ. ಯಾವುದು ಪರಿಮಳದಕ್ಕೆ. ಓ ಪರಿಮಳದಕ್ಕೆ ಭಾಗವತ್ರ ಹಾ ಅದು ಸೋ ಹಾ ಮತ್ತೆ ಬಾ ಬಾಸು ಬಾ, 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 ಬಾ. ಅದೇ ಅಪ್ಪೆ ಮಿಡಿ ಉಪ್ಪಿನಕಾಯಿ ಆಗ್ಬೇಕು. ಕೋಪ್ಲಕಾಯಿ ಹುಣಸೆ ಸೊಪ್ಪು ಆಗುದಿಲ್ವಾ ಅದಾಗುದಿಲ್ಲ ಸ್ವಲ್ಪ. ಅಪ್ಪಿ ಬಿಡಿಯಬೇಕಾ ಅವನ್ನ ವ್ಯವಸ್ಥೆ ಮಾಡ ಆ, ಮತ್ತೆ ಉಪ್ಪು ಉಪ್ಪು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಪ್ಪಳ ಹಪ್ಪಳ ಸಂಡಿಗೆ, ಸಂಡಿಗೆ ಅನ್ನ ಅನ್ನ ಸಾರು ಸಾರು ಮೊಟ್ಟೆ ಕಡುಬು ಹೊಟ್ಟೆ ಕಡುಬು, ಆ, ಹುಳಿ ಹುಳಿ ಪಾಯಸ ಪಾಯಸ ಮಜ್ಜಿಗೆ ಮುಚ್ಚಿಗೆ ಮೊಸರು ಮುಸಿರು ಪಾಯಸ ಪಾಯಸ ಆಯ್ತಲ್ಲ? ಎರಡು ಲಾಡು ಹೋಳಿಗೆ ಎರಡು ಹೋಳಿಗೆ ಹಾ. ಏನ್ ಮಾಡ ಪಿಕ್ಚರ್ ಯಾವುದು? ಅದು ಯಾವ್ದು ಬಿಟ್ಟು ಜಿಲ್ಬಿಲಿ ಬಿಡ್ತಾರೆ ಜಿಲ್ಬಿಲಿ ಸಮ ತಿಂದ ಒಂದ್ ಸ್ವಲ್ಪ ನೀರು ಕುಡಿ ಜಿಲ್ಬಿಲಿ ಶುರು ಆಗ್ತದೆ ಈಗ ಅದು ನೀವು ಮಾಡಿದ್ರೆ ಒಳ್ಳೆಯದು. ಅದೇನು ಮಾಡ್ಬೇಕ ಆಮೇಲೆ ಆಮೇಲೆ ಊಟ ಆದ ಬಳಿಕ ಆಮೇಲೆ ಬೇಕಾ? ಆರೋಗ್ಯ ಶಾಸ್ತ್ರದ ಪ್ರಕಾರ ಹಾ. ಹಣ್ಣು ತಿನ್ನುವುದು ಒಳ್ಳೆಯದು. ಓ ಇನ್ನು ಹಣ್ಣು ಉಂಟು ಏನ್ ತೊಂದ್ರೆ ಇಲ್ಲ ಸಮ ತಿನ್ನ ಬಾಳೆಹಣ್ಣು ಹಾಕಿ. ಬಾಳೆಹಣ್ಣು ಬೇಕಾ ಹಾ. ಜಿಕ್ಬಾಳೆನ ಅದಲ್ಲ ಮತ್ತೆ ಕರ್ಬಾಳೆಹಣ್ಣು ಹಾಕಿ. ಕುರುಬಳೆಣ್ಣೆ ಬೇಕಾ ಹಾ. ಭಯಂಕರ ಮಾಡ ನೀನು ಹಾ. ಎಂತ ಭ್ರಷ್ಟಾನ ಉಂಡೋ ನೀನು ಅದ ಭ್ರಷ್ಟಾನ ಅಷ್ಟನ್ನು ನೀವು ಊಟ ಮಾಡಿ. ಅದ ಎಂತದ ಎಂತ ಹೇಳ್ತಲ್ಲ ಎಂತದ ಮೃಷ್ಟಾನ್ನ ಭ್ರಷ್ಟಾನ ಭೋಜನ ಎಂತಾಗಬೇಕಾ ಆಗಲಿ ಹೋಗುತ್ತಾ ಹಾ. ಬಾಯಬೇಕಾ ಹಾ ಹೋಗುತ್ತಲ್ಲ ಈಗ ಶುರು ಮಾಡಿ ಬಾರಂದು ಕರೆದೊಯ್ದ ಗ್ರಾಹಕ ಆ ದಿನದೇ